ಬಸವಣ್ಣವರು. ಅಂತಲೇ ಒಕ್ಕಲತನದ ಕಾಯಕ ಹೇಳಿದರು. ಈಗ ನೋಡ್ರಿ, ನಾವು ಇವತ್ತಿನ ದಿವಸ ಒಕ್ಕಲ್ತನ ಮಾಡ್ತಾ ಇದ್ದೇವೆ, ಎಷ್ಟು ಸಂಕಷ್ಟದೊಳಗಿದ್ದೀವಿ. ಉಳ್ಳಾಗಡ್ಡಿ ಚೀಲಕ್ಕೆ 40 ರೂಪಾಯಿ ಐತೆ ರೀ ಕಿಮ್ಮತ್ತು. ಹೋದ ವಾರದಾಗ 50 ಕಿಲೋದ ಪಿಶ್ವಿಗೆ 40 ರೂಪಾಯಿ ಕಿಮ್ಮತ್ತು. ಮೊದಲ ಕಷ್ಟಪಟ್ಟು ನಾವು ರೈತರು ಬೆಳಿಬೇಕು. ಬೆಳೆದದ್ದನ್ನು ಹಿಂಗೆ ಕೌಡಿ ಕಿಮ್ಮತ್ತಿಗೆ ಮಾರಿ ಬರಬೇಕು. ಹೆಂಗೆ ರೈತ ಬದುಕುದು ಹೆಂಗೆ? ರೈತಗೇನು ಯಾವರ ಪಗಾರ ಅದಾವಂತೀವ ಸರ್ಕಾರದು? ಏನು ಕೊಟ್ಟಾರ ಸರ್ಕಾರದವರು? ಕೊಟ್ಟಾರ ಒಂದು ಜರ. ವರ್ಷಕ್ಕೆ 6,000, ಒಂದು 6,000, 12,000 ರೂಪಾಯಿ. ತಿಂಗಳಿಗೆ 1,000 ತಂಬಾಕಕ್ಕಾರ ಸಾಲ್ತವನ ಅವು. ಹೆಚ್ಚಿಗೆ ಕೊಡ್ಬೇಕಾರೆ ಇಂದಿಲ್ಲ ನಾಳೆ ಕೊಟ್ಟಾರ ಮುಂದೆ ಯಾರಿಗೆ ಅನ್ನಿಸ್ತೈತೆ ಅವ್ರಿಗೆ? ರೈತಿಗೆ ಏನೈತ್ರಿ? ನಾವು ಏನು ನೌಕರಿ ಮಾಡೋರು ಅದೀವಲ್ಲ, ರಜಾದ ಮ್ಯಾಗ ಹೋದರೂ ಸಹಿತ ರಜಾದ ದಿವಸ ಪಗಾರ ಸಿಗ್ತೈತಿ. ರೈತ ರಜಾದ ಮ್ಯಾಗ ಹೋದ್ರೆ ಏನು ಸಿಗ್ತೈತಿ? ಏನೂ ಇಲ್ಲ. ರೈತನ ಕೇಳೋರ ಯಾರೂ ಇಲ್ಲ. ಸೀಮೆಯೊಳಗೆ ಯುದ್ಧ ನಡೆದಿದ್ದರೂ ಸಹಿತ, ನಾನು ಪಂಜಾಬ್ಗೆ ಹೋಗಿದ್ದೆ, ಯುದ್ಧ ನಡೆದಿತ್ತು. ಹೊಲ್ದಾಗ ಕೆಲಸ ಮಾಡಕತ್ತಿದ್ದ ರೈತ ಮಗ್ಗಲು ಹಂಗೆ ಬಂದು ಗುಂಡು ಬೀಳ್ತಿದ್ದು. ಅಂಥದ್ರಾಗ ಕೆಲಸ ಮಾಡ್ತಿದ್ದ. ಕೋವಿಡ್ದೊಳಗೆ ಎಲ್ಲರೂ ದೊಡ್ಡ ದೊಡ್ಡ ಮಂದಿ ಎಲ್ಲ ಮನೆ ಸೇರಿದ್ರು. ಇಡೀ ಊರು ಮಂದಿನೇ ಮನೆ ಸೇರಿ, ಶಹರದವರೆಲ್ಲ ಬಂದು ಊರು ಸೇರಿದ್ರು, ಊರಾನವ್ರು ಮನೆ ಸೇರಿದ್ರು. ರೈತ ಹೊಲ್ದಾಗಿದ್ದ. ಅವ ದುಡಿತಿದ್ದ, ಅವ ದುಡ್ದ, ಕಾಳು ಬೆಳೆದ ಅಂತ ಎಲ್ಲರೂ ತಿಂದರು. ಇರಲಿಲ್ಲ ಅಂದ್ರೆ ಕೋವಿಡ್ ತಿನ್ಬೇಕಾಕ್ಯತ್, ಮತ್ತೇನು ತಿನ್ನಕ್ಕೆ ಸಿಗ್ತಿದ್ದಿಲ್ಲ. ಆ ರೈತಗ ಆ ಕಾಲದಲ್ಲಿಯೂ ಸಹಿತ ಬಸವಣ್ಣವರು ಬಹುದೊಡ್ಡ ಬೆಲೆಯನ್ನು ಕೊಟ್ಟಿದ್ರು. ಇವತ್ತು ಕೊಡ್ಬೇಕು ನಾವು. ನಮ್ಮ ರೈತ ಇವತ್ತು ಭಾಳ ಸಂಕಷ್ಟದೊಳಗದಾನ. ರೈತ ಯಾಕೆ ಸಂಕಷ್ಟದಾಗದಾನ ಅಂದ್ರೆ ಅವನ ಖರ್ಚು ಹೆಚ್ಚಾಗಕತ್ತೈತಿ, ಆದಾಯ ಕಡಿಮೆ ಆಗಾಕತ್ತೈತಿ. ಖರ್ಚು ಹೆಂಗೆ ಕಡಿಮೆ ಮಾಡಬೇಕು ಅಂದ್ರೆ ಗೊಬ್ಬರ ಖರ್ಚು ಹೆಚ್ಚಾಗಕತ್ತೈತಿ, ಬೀಜದ ಖರ್ಚು ಹೆಚ್ಚಾಗಕತ್ತೈತಿ, ಔಷಧ ಖರ್ಚು ಹೆಚ್ಚಾಗಕತ್ತೈತಿ, ಉಳುಮೆ ಖರ್ಚು ಹೆಚ್ಚಾಗಕತ್ತೈತಿ, ನೀರಿನ ಲೈಟ್ ಬಿಲ್ಲಿನ ಖರ್ಚು ಹೆಚ್ಚಾಗಕತ್ತೈತಿ, ಇವನ್ ಸೈಕಲ್ ಮೋಟ್ರ್ ಪಟ್ಪಟ್ಟಿ ಖರ್ಚು ಹೆಚ್ಚಾಗಕತ್ತೈತಿ, ಟ್ಯಾಕ್ಟ್ರಿ ಎಣ್ಣೆ ತುಟ್ಟಿ ಆಗಾಕತ್ತೈತಿ. ಎಣ್ಣೆ ತುಟ್ಟಿ ಆದಷ್ಟು ಉಳ್ಳಾಗಡ್ಡಿ ಮತ್ತು ಇವೇನು ಹೆಸರ, ಆ ಕಾಳ ಈ ಕಾಳ ಬೆಳಿತಾನ, ಅವಕ್ರ ಬೆಲೆ, ಡಿಸೈಲ್ದ ಬೆಲೆ ಹೆಚ್ಚಾದಂಗೆ ಇವಕ್ರದ್ದು ಬೆಲೆ ಹೆಚ್ಚಾಗಬೇಕಾಗಿತ್ತೋ ಇಲ್ಲೋ? ಇಲ್ಲ. 1965 100 ರೂಪಾಯಿ ತೊಲಿ ಬಂಗಾರ ಇತ್ತು. ಅವಾಗ 30-40 ರೂಪಾಯಿಗೆ ಚೀಲ ಗೋದಿತ್ತು. ಇವತ್ತು ಗೋಧಿ ಬೆಲೆ ಅಲ್ಲೇ 4-5 ಸಾವಿರದಾಗ ಐತಿ. ಬಂಗಾರ 1,60,000 80,000 ಆಗೈತಿ. ಈ ಅಂತರ ಎಲ್ಲಿದೆ? ಎಲ್ಲಿ? ರೈತನ ಮಾಲಿಗೆ ಹಿಂಗೆ ಯಾಕೆ? ಮತ್ತು ಖರೀದಿ ಮಾಡೋರು ನೀವೇನಿಲ್ಲಿ ಕುಂತಿರಲ್ಲ, ಯಾರ ಖರೀದಿ ಮಾಡೋರು ಇದ್ರಿ ಅಂದ್ರೆ ಡಿಸೈಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಚಪ್ಪಲ್ ತೊಗೊಳಕ್ಕೆ ಹೆಚ್ಚಾಕಾತು ಅನ್ನಂಗಿಲ್ಲ, ಬಟ್ಟೆ ಖರೀದಿ ಮಾಡಾಕ ರೊಕ್ಕ ಯಾಕೆ ಹೆಚ್ಚ ಅನ್ನಂಗಿಲ್ಲ. ಕಾಯಿಪಲ್ಯ ಖರೀದಿ ಮಾಡಕ್ಕೆ ಹೊಂಟ್ರಂದ್ರೆ ಭಾಳ ತುಟ್ಟಾತಪ್ಪ ನಿಂದತ್ತು. ಹೌದಾ ಗೊಬ್ಬರಗಳೇ? ರೈತನ ಕಾಳ, ರೈತನ ಕಾಯಿಪಲ್ಯ ತಯಾರು ಮಾಡಕ್ಕಂದ್ರೆ ಇಷ್ಟಾಗಿ ತುಟ್ಟಪ್ಪ ಅತ್ತ. ಬೂಟ್ ಖರೀದಿ ಮಾಡಕ್ಕೆ ಹೋದಾಗ ಅನ್ಬೇಕಾಗಿತ್ತೋ ಇಲ್ಲ? ಅನ್ಲಿಲ್ಲವ. ಹಂಗನ್ಬಾರ್ದು. ಏನು 2 ದುಡ್ಡು ನಮ್ಮ ರೈತಗ ಎಷ್ಟು ಮಳೆಯಾಗ ಬೆಳೆಯಾಗ ಬಿಸಿಲಾಗ ದುಡಿತಾ ನಾವು ಯಾಕೆ ಖರ್ಚು ಮಾಡಬಾರ್ದು ಅಂತ ಅನ್ಬೇಕು. ನಾವು ಈ ಪದ್ಧತಿ ಬೆಳೆಸ್ಕೋಬೇಕು. ಉಳ್ಳಾಗಡ್ಡಿ ರೇಟ್ ಹೆಚ್ಚಾತಂದ್ರೆ ಇಡೀ ದೇಶದ ಕಣ್ಣಾಗ ನೀರು ಬರಕತ್ತಾವ. ಇವರೆಲ್ಲರೂ ಮಕ್ಕಳೇನು ನಾಟಕ ಮಾಡ್ತಾರೋ ಏನು ಖರೆನ ಮಾಡ್ತಾರೋ ಗೊತ್ತಾಗೋದಿಲ್ಲಪ್ಪ. ಕಣ್ಣಾಗ ನೀರು ಬಂದವ್ರ ಗತೆ ಮಾಡ್ತಾರೆ. ಹಿಂಗ್ಯಾಕೆ ಮಾಡ್ತಾರೆ? ರೈತ ಅಂದ ಕೂಡಲೇ ಹಿಂಗ್ಯಾಕೆ ಮಾಡ್ತೀರಿ? ಏನ್ಯಾಕೆ ಮಾಡೋಲ್ರಕ್ಕೆ ಮರ? ನೀವು ರೈತರದಿರಲ್ಲ, ನೀವರ ಶಾಣ್ಯರಾಗಿರಲ್ಲ. ಇವ್ರದವ್ರ ಏನು ಹೇಳುದ್ರಪ್ಪ, ಇವ್ರದ್ದು ಭಾರಿನೇ ಇರ್ತೈತಿ. ಏನೂ ತ್ರಾಸ ಬೇಡತ್ತಾನ, ಎಲ್ಲ ಅನಾಯಾಸಾಗಿ ಬರ್ಬೇಕು, ಮನಿ ಸೇರ್ಬೇಕತ್ತ. ನಂಗೆ ಆಗೋದಿಲ್ಲ ರೀ ಅದು. ನಾವು ಮಾಡ್ಬೇಕಾಕೈತಿ ಒಂದು ಜರ. ಈಗ ನೋಡಿ, ಈಗ ಈ ಮುಂಗಾರಿ ಬೆಳೆ ಬಿತ್ತೋದು ಬಂದೈತಿ. ನಿಮಗೆ ಬೇಕಂದಷ್ಟು ಗೊಬ್ಬರ ಸಿಗೋದು ಕಷ್ಟ ಐತಿ. ಯಾಕಂದ್ರೆ ಹಾರ್ಮೋನ್ಸ್ ಬಂದೈತಿ. ಯಾವುದೇ ರಾಸಾಯನಿಕ ಪದಾರ್ಥಗಳು ದೇಶದ ಒಳಗೆ ಬರೋಲ್ಲ ಅಂದಾಗ ನಿಮ್ಗೆ ಗೊಬ್ಬರ ತಯಾರು ಮಾಡಿ ಕೊಡೋದಿಲ್ಲಿಂದ. DAPನೂ ಸಿಗೋದಿಲ್ಲ ಬೇಕಂದಷ್ಟು, ಯೂರಿಯಾನೂ ಸಿಗೋದಿಲ್ಲ,
ಫಾಸ್ಫೇಟು ಸಿಗೋದಿಲ್ಲ, ಯಾವ ಸಿಗೋದಿಲ್ಲ. ಮತ್ತು ಏನು ಮಾಡ್ಬೇಕು ಬಂದೈತಂದಾಗ ಏನಾರ ರೈತರ ಶಾಣ್ಯರ ಆಗ್ಬೇಕು, ಮಾಡ್ಬೇಕು. ಏನು ಮಾಡ್ಬೇಕು ರೈತರು? ನಾ ಒಂದ ಮಾತು ಹೇಳ್ತೀನಿ ನಿಮಗೆ, ಯೂರಿಯಾ ತಯಾರು ಮಾಡಕ್ಕೆ ಹೇಳ್ತೀನಿ, ಪಕ್ಕಾ ನೆನಪಿನಾಗ ಇಟ್ಕೋರಿ. ಹೆಂಗೆ ತಯಾರು ಮಾಡೋದು ಯೂರಿಯಾ? ಒಂದು ಕಟ್ಗೆದು ಬಾಕ್ಸ್ ತಯಾರು ಮಾಡ್ರಿ. ಹಳಿ ಪಳಿಗಳು ಮನ್ಯಾಗ ಬಿದ್ದಿದ್ದು ಅಂದ್ರೆ 1-1.5 ಫೂಟ್ ಎತ್ತರ, 5 ಫೂಟ್ ಉದ್ದ, 3 ಫೂಟ್ ಅಗಲದ್ದು ಒಂದು ಬಾಕ್ಸ್ ತಯಾರು ಮಾಡಿರಿ. ಮಾಡಿ ಗಿಡದ ಕೆಳಗರ ಇಡ್ರಿ, ಮನ್ಯಾಗರ ಇಡ್ರಿ, ಪೆಟ್ಟಿಗೆ ಇಡ್ರಿ. ಅದನ್ನ ಇಟ್ಟು ಕೆಳಗೊಂದು ಪ್ಲಾಸ್ಟಿಕ್ ಹಾಳೆ ಹಾಸ್ರಿ, ಹಾಸಿ ಅದ್ರ ಮ್ಯಾಗ ಪೆಟ್ಟಿಗೆ ಇಡ್ರಿ. ಇಟ್ಟು ಒಡ್ನಾನ ಮಣ್ಣು ತಂದು ತುಂಬ್ರಿ. ಅದ್ರಾಗ ಸಣ್ಣನ ಮಣ್ಣು ತುಂಬಿ ಮೊದಲನೇ ದಿವಸ 30 ಲೀಟ್ರ್ ಗೋಮೂತ್ರ ಅಂದ್ರೆ ತಿಳಿತೈತಲ್ಲ ನಿಮ್ಗೆ, ಹಂದಿ ಮಾರಿವಲ್ಲ, ಹಂದಿಗತೆ ಕೊರ್ರ 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 ಚೀರ್ತಾವಲ್ಲ ಅವು ಅಲ್ಲ. ಅಂಬಾ ಅಂತ ಏನಂತಾವಲ್ಲ ಅವು, ಅಂಬಾ ಅಂತ ಒದರ್ತಾವಲ್ಲ ಅವು, ಅವಕ್ಕೆ ಆಕಳಂತಾರೆ. ಮತ್ತು ಇವು ಆಕಳಲ್ಲಿ ಇವು ಕವು ಇವು ಕವು ಅಂದ್ರೆ ಆಕಳಲ್ಲ, ಸಾದೃಶ ಪ್ರಾಣಿ ಅಷ್ಟೇ. ಈ ದೇಶಿ ಆಕಳ ಮೂತ್ರಿ ಹಿಡ್ದಿಡ್ರಿ, ಭಾಳ ತುಟ್ಟಿ. ಇನ್ನು ಭವಿಷ್ಯದಾಗ ಏನೂ ಸಿಗೋದಿಲ್ಲ. ಆಕಳುಗಳು ಯಾಕೆ ಸಾಕ್ಬೇಕಂತಿದ್ರಲ್ಲ, ಇನ್ನು ಮುಂದೆ ಗೊತ್ತಾಕೈತೆ ನೋಡಿ. ಇವು ತಂದ ನೋಡಿ, ಇಲ್ಲಿ ನೋಡ್ರಿ, ಅದ್ರಾನು ಮಾಡ್ಯಾರ, ಇವೆಲ್ಲ ಭಾಳ ಮಾಡ್ಯಾರ. ನಾ ಹಿಂದಗಡೆ ಹೇಳ್ತೀನಿ ಇವು ಕುರ್ದು ನಿಮ್ಗೆ. ಇವ ಒಬ್ಬ ರೈತ ಅದ, ನೀವು ಎಲ್ಲ ಮಾಡ್ತಾನೆ ಮನ್ಯಾಗ, 4 ಮಂದಿ ಕೆಲಸ ಕೊಟ್ಟಾನವ. ಇವನ್ನೆಲ್ಲ ಬರೇ ಗೊಡ್ಡ ಆಕಳುಗಳು ಸಾಕಿ. ಗೋಮೂತ್ರ 90 ಲೀಟ್ರ್ ತಯಾರಿಡ್ಬೇಕು. 1 ಎಕರೆಗೆ ಬೇಕಾಕ್ಕವು 90 ಲೀಟ್ರ್ ಗೋಮೂತ್ರ. ಮೊದಲನೇ ದಿವಸ 30 ಲೀಟ್ರ್ ಹಾಕ್ಬೇಕು. ಆ ಬಾಕ್ಸ್ನಾಗ ಏನು ಮಣ್ಣು ಹಾಕಿರಲ್ಲ, ಆ ಮಣ್ಣಾಗ 30 ಲೀಟ್ರ್ ಗೋಮೂತ್ರ ಹಾಕಿ ಮಣ್ಣು ಕತ್ತರಿಸ್ರಿ, ಹೊಳ್ಮುಳ್ಳೆ ಮಾಡ್ರಿ ಅದನ್ನೆಲ್ಲ. ಮತ್ತು ಮರುದಿವಸ ಅವತ್ತು 80 ಹಾಕಿ ಕಲಿಸಿ ಇಟ್ಟುಬಿಡ್ರಿ. ಮ್ಯಾಗೊಂದು ಗೋಣಿ ಚೀಲ ಮುಚ್ಚಿಟ್ಬಿಡ್ರಿ. ಮರುದಿವಸ 15 ಲೀಟ್ರ್ ಮತ್ತೆ ಅದ್ರಾಗ ಹಾಕಿ ಮತ್ತೆ ಕೆದರ್ರಿ. ಅದನ್ನ ಮತ್ತೆಲ್ಲ ಉಣಿಸ್ರಿ, ಅದ್ರಾಗ ಉಣಿಸಿ ಮತ್ತೆ ಹೊಳ್ಳಿ ಮುಚ್ಚಿಡ್ರಿ. 3ನೇ ದಿವಸ ಮತ್ತೆ 15 ಲೀಟ್ರ್ ಹಾಕೋದು, ಮತ್ತೆ ಕೆದರೋದು, ಅದನ್ನೆಲ್ಲ ಉಣಿಸ್ಬೇಕು. ಅದಕ್ಕೆ 15 ಲೀಟ್ರ್ ಉಣಿಸಿ ಮತ್ತೆ ಮುಚ್ಚಿಡೋದು. ಮೊದಲನೇ ದಿವಸ 30, 2ನೇ ದಿವಸ 15, 3ನೇ ದಿವಸ 15, 4ನೇ ದಿವಸ 10 ಲೀಟ್ರ್ ಹಿಂಗೆ ಮಾಡೋದು, ಮುಚ್ಚಿಡೋದು. 5ನೇ ದಿವಸ ಮತ್ತೆ 10 ಲೀಟ್ರ್ ಹಾಕೋದು, ಮತ್ತೆ ಮುಚ್ಚಿಡೋದು. 6ನೇ ದಿವಸ ಮತ್ತೆ 10 ಲೀಟ್ರ್ ಹಾಕಿ ಕಲಸೋದು, ಇಡೋದು. 6 ದಿವಸ ಆತಲ್ಲ. 6 ದಿವಸ ಆಗಿಂದ 4 ದಿವಸ ಮುಚ್ಚಿ ಸುಮ್ಮಿಟ್ಟು ಬಿಡೋದು, ಏನು ಮಾಡೋಕ್ಕೆ ಹೋಗ್ಬೇಡ್ರಿ. 4 ದಿವಸ ಹಂಗೆ ಇಟ್ಟು ಬಿಡೋದು, ಅಂದ್ರೆ 10 ದಿವಸ ಆಯ್ತು. 11ನೇ ದಿವಸ ಆ ಚೀಲ ತೆಗೀರಿ ಮ್ಯಾಲಿದು, ಆ ಬಾಕ್ಸನ್ನು ಎತ್ತಿ ಬಿಡ್ರಿ. ಎತ್ತಿದ ಕೂಡಲೇ ಏನಾಕತಿ, ಅದೇನು ಗೋಮೂತ್ರ ಉಣಿಸಿರಲ್ಲ ಮಣ್ಣಿಗೆ, ಆ ಮಣ್ಣೆಲ್ಲ ಹರಡಿಬಿಡ್ರಿ ಅಲ್ಲೇ ನೆಳ್ಳಾಗ, ಒಣಗಿಸಿಬಿಡ್ರಿ. ಅದನ್ನ ಒಣಗಿಸಿದ್ರಿ ಅಂದ್ರೆ ನಿಮ್ಮ ಹೊಲಕ್ಕೆ 1 ಎಕರೆಗೆ ಎಷ್ಟು ಯೂರಿಯಾ ಬೇಕಾಗ್ತೈತಲ್ಲ ಅಷ್ಟು ಕೆಲಸ ಇದು ಮಾಡ್ತೈತಿ. ಯೂರಿಯಾದ ದುಪ್ಪಟ್ಟು ಪರಿಣಾಮವನ್ನು ಇದು ಕೊಡ್ತೈತಿ. ನೀವಿನ್ನವ್ರು ಎಲ್ಲಿ ಸಿಗ್ತೈತ್ರಿ ಇದು? ಯಾಕಂದ್ರೆ ನಿಮಗೆ ಮಾಡೋದು ಬೇಡಾಗಿರ್ತೈತಿ. ನಾ ಅಂತೀನಿ, ಖರೀದಿ ಮಾಡಕ್ಕೆ ಹೋದಂದ ರೈತ ಸಾಯ್ತಾನೆ. ರೈತ ಮನ್ಯಾಗ ಮಾಡ್ಕೋಬೇಕಿದನ್ನು. ಗೋಮೂತ್ರ ನಮಗೆ ಸಿಗೋದಿಲ್ರಿ ಅಂತ ನಿಮಗೆ ಅನಿಸ್ತಂದ್ರೆ ಇನ್ನೊಂದು ಉಪಾಯ ಹೇಳ್ತೀನಿ. ಏನಪ್ಪ ಇನ್ನೊಂದು ಉಪಾಯ ಅಂತಂದ್ರೆ, ಈ ಗೋಕೃಪಾಮೃತಮ್ ಅಂತ ಒಂದು ಸಿಗ್ತೈತಿ, ಕಲ್ಚರ್ ಇರ್ತೈತೆ. ಅದು 1 ಲೀಟ್ರ್ ಬಾಟ್ಲಿ ಯಾರು ಬೇಕಾದವ್ರು ಪುಕ್ಕಟ್ ಕೊಡ್ತಾರೆ. ಈಗ ಬಂದಿದ್ನಲ್ಲಿ ಇವನ ಹತ್ರದ ಇಲ್ಲಿ ಗದಗಿನೊಳಗೆ ಸುಮಾರು ಹಳ್ಳಿಗೆ ಜನ ಅದಾರ ನಮ್ಮ ಗೋಕೃಪಾಮೃತಮ್ ಮನೆಯೊಳಗಿದ್ದವ್ರು. 1 ಲೀಟ್ರ್ ಗೋಕೃಪಾಮೃತಮ್ ತೊಗೊಂಡು ಹೋಗ್ಬೇಕು. 1 ಬ್ಯಾರಲ್ ನೀರಿನಾಗ ಹಾಕ್ಬೇಕು. 200 ಲೀಟ್ರ್ದಾಗ 2 ಕಿಲೋ ಬೆಲ್ಲ, 2 ಕಿಲೋ ಮಜ್ಜಿಗೆ, 2 ಲೀಟ್ರ್ ಮಜ್ಜಿಗೆ ಹಾಕಿಬಿಡ್ರಿ. 6 ದಿನ ಹಿಂಗೆ ಒಂದು ಜರ ತಿರ್ಸ್ಕೊತಾ ಇರ್ರಿ. 6ನೇ ದಿವ್ಸಕ್ಕೆ ತಯಾರಾತು ಗೊಬ್ಬರ. ಅವಾಗ ನಾ ಆಗಲೇ ಹೇಳಿದ್ನಲ್ಲ, ಅದೇ ಬಾಕ್ಸ್ನೊಳಗೆ ಗೋಮೂತ್ರದ ಬದಲಿಗೆ ಈ ಗೋಕೃಪಾಮೃತಮ್ಮ ಉಣಿಸ್ಬಿಡ್ರಿ. ಆ ನೀರಿಗೆ ಉಣಿಸಿ 11 ದಿವಸ ಆದ ನಂತರ ತೆಗೆದು ಆ ಮಣ್ಣು ಒಣಗಿಸ್ರಿ, ನೆಳ್ಳಾಗ ಒಣಗಿಸಿ ಅದನ್ನು ಹೊಲಕ್ಕೆ ಹಾಕ್ರಿ. ಹಾಕಿದ್ರಿ ಅಂದ್ರೆ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಇವು 3 ಎಷ್ಟು ಮಣ್ಣಿಗೆ ಅವಶ್ಯಕತೆ ಐತೆ ಅಷ್ಟೆಲ್ಲ ಪೂರೈಕೆ ಆಕೈತೆ. ಬರೇ ಏನೂ ರೊಕ್ಕಿಲ್ದ, ಬರೇ 2 ಲೀಟ್ರ್ ಮಜ್ಜಿಗೆ, 2 ಕಿಲೋ ಬೆಲ್ಲ, ಇಷ್ಟ ನಿಮ್ಮದು. ಉಳ್ದದ್ದೆಲ್ಲ ಪುಕ್ಕಟೆ. ಇಷ್ಟು ಪುಕ್ಕಟೆ ಒಳಗೆ ನಿಮಗೆ ಯಾರು DAP ಕೊಡೋರು ಅದಾರ, ಯಾರು ನಿಮಗೆ ಯೂರಿಯಾ ಕೊಡೋರು ಅದಾರ,
ನಿಮ್ಗಿದು ಆಗಲಿಲ್ಲ ಅಂದ್ರೆ ಇನ್ನೊಂದು ಸುಲಭ ಉಪಾಯ ಐತೆ ಮತ್ತೆ ಹೇಳ್ತೇನೆ. ಈಗ ನಿಮ್ಮ ಹೊಲಕ್ಕೆ DAP ಹಾಕೋದಿತ್ತಂತಂದ್ರೆ DAP ಹಾಕಕ್ಕೆ ಹೋಗ್ಬೇಡ್ರಿ. ಹೊಲದಾಗ ಅಲ್ಲೆಲ್ಲೆಲ್ಲೆ ನಡುವ ಸೂರ್ಯಪಾನದು ಬೀಜ ಒಗೀರಿ. ಒಂದು ಜರ ಯಾವರ ಕಾಳಿನೂ ಜೋಳದ ದಂಟಿನ ಬೀಜ ಒಗೀರಿ, ಜೋಳದ ಬೀಜ ಒಗೀರಿ. ಹಕ್ಕಿಗಳಿಗೆ ಯಾವ ಪ್ರಿಯ ಅದಾವಲ್ಲ ಅಂಥ ಬೆಳೆ ಅಲ್ಲೊಂದು ಹಾಕ್ರಿ. ಆ ಹಕ್ಕಿಗಳೆಲ್ಲ ಆ ಕಾಳು ತಿನ್ನಕ್ಕೆ ಬರ್ಬೇಕು. ಹಿಂಗೆ ಓಡಾಡು ಹೊತ್ನ್ಯಾಗ ಅದ್ರ ಹಿಕ್ಕಿ ಹೊಲದಾಗ ಬೀಳ್ಬೇಕು. ಅಷ್ಟ್ರ ಮ್ಯಾಗ ನಿಮ್ಮ ಹೊಲಕ್ಕೆ DAP ಸಿಗ್ತೈತೆ. ಇದಕ್ಕಿಂತ ಹೆಚ್ಚಿಗೆ DAP ಬೇಕಾಗೋದಿಲ್ಲ. 1 ಕ್ವಿಂಟಲ್ DAP ಮತ್ತು 1 ತೊಲಿ ಅಂದ್ರೆ 10 ಗ್ರಾಮ್ ಹಕ್ಕಿಗಳ ಹಿಕ್ಕಿ, ಇವೆರಡೂ ಈಕ್ವಲ್. ಅಷ್ಟು ಸಾಮರ್ಥ್ಯ ಅದ್ರೊಳಗೆ ಇರ್ತೈತಿ. ಇಷ್ಟು ಸುಲಭ ಐತ್ರಿ. ಇನ್ನು ಪೊಟ್ಯಾಷ ಬೇಕಾಗಿತ್ತು ಅಂತಂದ್ರೆ ಪೊಟ್ಯಾಷ್ ಭಾಳ ಸುಲಭ ಐತಿ. ಬಾಳೆ ದಿಂಬಿದ್ದು ಅಂದ್ರೆ ಕಟ್ ಮಾಡೋದಾ, ಮಾಡಿ ತುಣುಕ್ ಮಾಡಿ ಒಂದು ಬ್ಯಾರಲ್ ನೀರಾಗ ಒಗೆದು ಬಿಡ್ರಿ. ಒಗೆದು ಒಂದು 15-20 ದಿವಸ ಬಿಡ್ರಿ. ಹಿಂದಾಗಡೆ ಹೌದು ಬಾಳಿ ತುಂಡು ತೆಗೆದು ಒಗಿರಿ. ಆ ನೀರು ಇರ್ತೈತಲ್ಲ, ಆ ನೀರು ನಾಗಳೆ ಹೇಳಿದ್ನಲ್ಲ, ಹಂಗೆ ಮಣ್ಣಾಗ ಕಲಿಸಿ ಮಣ್ಣು ಹೊಲ್ದಾಗ ಒಗೆದು ಬಿಡ್ರಿ. ಪೊಟ್ಯಾಷ್ ಪುಕ್ಕಟ, ಏನೂ ಒಂದು ದುಡ್ಡು ರೊಕ್ಕಿಲ್ಲ, ಪುಕ್ಕಟೆ ಬರ್ತೈತಿ. ಇಷ್ಟ ಅಲ್ರಿ. ನಿಮ್ಮ ಊರಾಗ ಪತ್ರಿ ಗಿಡ ಅಂತಿರ್ತಾವೆ. ಪತ್ರಿ ಗಿಡದಾನು ಪತ್ರಿಕಾಯಿ ತಗೋರಿ, ಒಡಿರಿ. ಅವನ್ನ ಒಡೆದು ಒಣಗಿದವರ ಇರೋಲ್ಲಕ್ಕ ಬೇಡ, ಹಸಿವರ ಇರೋಲ್ಲಕ್ಕ ಒಡಿರಿ, ತುಣುಕ್ ಮಾಡ್ರಿ. ಎಷ್ಟು ಪತ್ರಿಕಾಯಿ ಇರ್ತಾವೆ ಅಷ್ಟ ಬೆಲ್ಲ. ಇದೊಂದು ಕಿಲೋ ಇತ್ತಂದ್ರೆ 1 ಕಿಲೋ ಬೆಲ್ಲ. ಒಂದು ಜರ ಬೆಲ್ಲ ಹೆಚ್ಚು ಹಾಕಿದ್ರೆ ಇನ್ನಟ್ಟು ಭಾಳ ಚಲೋ. 1 ತಿಂಗಳು ಹಂಗೆ ಇಡ್ಬೇಕು. ಇಟ್ರಿ ಅಂತಂದ್ರೆ ಇಷ್ಟು ಚಂದ ದ್ರಾವಣ ತಯಾರಾಕೈತಿ. ನಂಬರ್ 1 ಪೊಟ್ಯಾಷ್ ಜಗತ್ತಿನೊಳಗೆ ಅಂಥ ಪೊಟ್ಯಾಷೇ ಇಲ್ಲಿ ಇಲ್ಲ. ಅಷ್ಟು ಚಲೋ. ಬೆಳೆಗಳ ಬೆಳವಣಿಗೆಗಾಗಿ ಹ್ಯೂಮಿಕ್ ಆ್ಯಸಿಡ್ ಅಂತ ಬೇಕಾಕೈತಿ. ಹ್ಯೂಮಿಕ್ ಆ್ಯಸಿಡ್ ಎಲ್ಲಿಂದ ಅದು 5,000 ರೂಪಾಯಿ 10,000 ರೂಪಾಯಿ ಲೀಟ್ರ್. ನಿಮ್ಮ ಮನ್ಯಾಗ ಪುಕ್ಕಟೆ ಮಾಡ್ಕೊಳ್ಳೋದು ಹೇಳ್ತೀನಿ ನಾನು. ಹೆಂಗೆ? ಒಂದು ಚೀಲ ತಗೋರಿ, ಅದ್ರ ಮ್ಯಾಗ ಒಂದು ಇಂಚ್ ಮಣ್ಣು ಹಾಕ್ರಿ. ಮಣ್ಣು ಹಾಕಿ ಈ ಶೇಂಗಾದ ಕಾಳು ಇರ್ತಾವಲ್ಲ, ಶೇಂಗಾ ಅದ್ರ ಮ್ಯಾಗ ಹಾಕಿರಿ. ಆ ಕಾಳಿನ ಮ್ಯಾಗ ಒಂದು ಸಣ್ಣ ಒಂದು ಜರ ಮಣ್ಣು ಹಾಕ್ರಿ. 7-8 ದಿವ್ಸಕ್ಕೆ ಮಳೆ ಕುಡಿತಾವ ಕಾಳ. 2 ಎಲೆ ಬರಕ್ಕೆ ಹತ್ತವಲ್ಲ, ಬರೋಕ್ಕಿಂತ ಮುಂಚೆನ ಅವನ್ನ ಕಿತ್ಕೊಂಡು ಬಿಡ್ರಿ. ಕಿತ್ಕೊಂಡು ಒಳ್ಳಾಗ ಹಾಕಿ ರುಬ್ಬಿ ನೀರ್ನಾಗ ಕಲಿಸ್ಬಿಡ್ರಿ. ಹ್ಯೂಮಿಕ್ ಆ್ಯಸಿಡ್ ತಯಾರಾತು. ನೀವು ಎಷ್ಟು ಅಂತೀರಿ ಅಷ್ಟು. 1 ಕಿಲೋ ಕಾಳಿನಾಗ 10 ಎಕರೆ 20 ಎಕರೆಗೆ ಬೇಕಾಗಷ್ಟು ಗ್ರೋತ್ ಪ್ರಮೋಟರ್ ನಿಮ್ಮ ಮನ್ಯಾಗ ತಯಾರಾತು. ಅಂದ್ರೆ ಬೆಳವಣಿಗೆಗಾಗಿ ಬೇಕಾಗುವಂಥವು. ದನ ತಿನ್ನಲಾರ್ದಂಥ ಒಂದು 10-12 ಪ್ರಕಾರದ ಕಸಗಳು ತಂದು ನೀರ್ನ್ಯಾಗ ಹಾಕಿ ಕಳ ಕುದಿಸಿ ಆ ನೀರು ಹೊಡೆದು ಬಿಡ್ರಿ. ಒಂದು ಹುಳ ಉಳಿಯಂಗಿಲ್ಲ. ಯಾವ ಬೆಳೆಗೆ ಬೇಕಾದ ಬೆಳೆ ಇರಲಿ, ಆ ಬೆಳೆಗಳಿಗೆ ಬಂದು ಒಂದು ಹುಳ ಉಳಿಯಂಗಿಲ್ಲ. ಅಂದಾಗ ರೊಕ್ಕ ಉಳಿತಂತೀರ ಇಲ್ಲಂತ ನಾ ಮಾಡಿ ಹೇಳ್ತೇನೆ. ಇದನ್ನ ಮಾಡ್ಲಾರ್ದು ಏನೂ ಹೇಳೋದಿಲ್ಲ. ನೀವು ಮತ್ತೆ ಕೇಳೋರು ಇದು ಎಲ್ಲರೂ ಸಿಗ್ತಿತ್ತಂದ್ರೆ ಹೇಳ್ರಲ್ಲ. ಮತ್ತು ನಿಮಗೇನು ಕೆಟ್ಟ ಬೇನಾಗೈತಪ್ಪ, ಮಾಡ್ಕೊಳಕ್ಕೆ ಏನಾಗೈತಿ? ದನ ತಿನ್ನಲಾರ್ದು ಕಸ ಇಲ್ಲ, ರಸ್ತಾದ ಮ್ಯಾಗ ಎಷ್ಟಿಲ್ಲ ಅಂತೀರಿ ನೀವು. ಅಂಥ ಒಂದು 8-10 ಪ್ರಕಾರದ 1-1 ಕಿಲೋ ಒಳೆ ಮಾಡಿರಿ. 10 ಕಿಲೋ ಆಕೈತಿ. ಇಡೀ ಹೊಲಕ್ಕೆ ಸಾಕಾಕೈತಿ. ನಮ್ಮ ಹೊಲ ನಾವು ಏನು ಅಂದದ್ದು ಕೊಡ್ತೈತಿ. ಅಷ್ಟೇ ಅಲ್ಲ, ನಮ್ಮ ಹೊಲ ಇವತ್ತಿನ ದಿವಸ ತನಗೆ ಬೇಕಾದಂಥ ಗಿಡಗಳಿಲ್ಲದಕ್ಕೆ ನೆಳ್ಳಾಕತ್ತೈತಿ. ತಾಪಮಾನ ಎಷ್ಟು ಹೆಚ್ಚಾಗೈತೆ ರೀ? 42, 44, 46 ಡಿಗ್ರಿ ತಾಪಮಾನ. ಈ ತಾಪಮಾನ 52 ಡಿಗ್ರಿಗೆ ಹೋತು ಅಂತಂದ್ರೆ, ಇನ್ನು 4 ಡಿಗ್ರಿ ಹೆಚ್ಚಾತಂದ್ರೆ ನಿಮ್ದು ಇದೇನು ಎರಿ ಮಣ್ಣು ಐತಲ್ಲ, ಇದೆಲ್ಲ ಉಸುಗಾಕೈತಿ. ಎಷ್ಟು? 4 ಫೂಟ್ 4 ಫೂಟ್ ಉಸುಗಾಕೈತಿ. ಇದು 52 ಡಿಗ್ರಿ ಟೆಂಪ್ರೇಚರ್ಗೆ ಹೋತಂದ್ರೆ ಆ 4 ಫೂಟ್ ಉಸುಗಿನ್ಯಾಗ ಯಾವ ಬೆಳೆನೂ ಬರೋದಿಲ್ಲ. ಯಾವಕರು ಬೇರೆ 4 ಫೂಟ್ ಕೆಳಗವಲ್ಲ ಅವೆಲ್ಲ ಬೆಳೆಗಳು ನಷ್ಟ ಆಗಿ ಹೋಗ್ತಾವೆ. ಆ 4 ಫೂಟ್ನೊಳಗೆ ಇರಬೇಕಾದಂಥ ಜೀವಾಣುಗಳೆಲ್ಲ ಖಲಾಸಾಗಿ ಹೋಗ್ತಾವೆ. ಮುಂದೆ ನಾವು ಏನು ಮಾಡೋರಿದ್ದೀವಿ? ಅದಕ್ಕೆ ಹೊಲದಾಗ ರೈತರು ಗಿಡಗಳು ಹಚ್ಕೋಬೇಕು. ಇವ ಅಂತಾನೆ ಅದು ನೆಳ್ಳಗೋಯ್ತೈತಿ, ಇದು ನೆಳ್ಳಗೋಯ್ತಿ. ಇಲ್ಲ, ನಿಂದ ನೆಳ್ಳು ಬೇಡಾಗೈತಿ ಹೊಲಕ್ಕೆ, ಉಳ್ದು ಎಲ್ಲಕ್ಕೂ ನೆಳ್ಳು ನಡಿತೈತಿ. ಇವ ಬಂದ ಅಂದ್ರೆ ಹೊಲ ತರ ನಡಗತೈತಿ. ಹೊಲದಾನ ಗಿಡ ತರ ನಡಗತಾವು. ಏನು ತೊಗೊಂಡು ಬಂದನೋ ಏನು ಹೊಡಿತಾನೋ, ಯಾರನ್ನೂ ಕೊಲ್ತಾನೋ ಯಾರಿಗೂ ಗೊತ್ತು. ನಮ್ಮನ್ನು ಪೋಷಿಸ್ಬೇಕಾದವ ಇವ ಕೊಲ್ಲಕ್ಕ ಬರ್ತಾನೆ ಏನಪ್ಪ. ಯಾಕಂದ್ರೆ ಒಂದು ಪಂಪ್ ಹಾಕೊಂಡು ಹೊಲಕ್ಕೆ ಬಂದಂದ್ರೆ ತರ ನಡಗತಾವ. ಇನ್ನು ಯಾರ್ಯಾರನ್ನೂ ಕೊಲ್ತಾನೆ ಯಾರಿಗೂ ಗೊತ್ತು ಅಂತ. ಹಿಂಗೆ ಕೊಡ್ಲಿ ಹಿಡ್ಕೊಂಡು ಬಂದಂದ್ರೆ ಗಿಡಗಳು ತರ ನಡಗ್ತಾವೆ. ಇವತ್ತು ಯಾರು ಪಾಳಿ ಹಚ್ತಾನೆ ಯಾರಿಗೂ ಗೊತ್ತಂತ.
ಹಂಗಾಗಬಾರ್ದ್ರಿ. ಒಕ್ಕಲ್ಗೇನು ಗೆಳೆಯರು ಯಾರು ಅಂತಂದ್ರೆ ಗಿಡಗಳು. ಹೊಲ್ದಾಗ ಈ ಹೊನ್ನವ್ರಿ ಅಂತ ಇರ್ತಾವೆ, ಗೊತ್ತೈತೆ? ಗುಡ್ಡದಾಗ ಬೆಳಿತಾವೆ ನೋಡ್ರಿ ಹೊನ್ನವ್ರಿ. ಅವ್ರಿ ಗಿಡ ಏನಿರ್ತಾವಲ್ಲ, ಹಳದಿ ಬಣ್ಣದ ಹೂ ಅಕ್ಕವಕ್ಕ, ಹೊನ್ನರಿಕೆ ಅಂತಾರೆ. ಹೊನ್ನರಿಕೆ ಗಿಡ ನೋಡಕ್ಕೆ ಗಿಡ ಅಷ್ಟ 2 ಫೂಟ 3 ಫೂಟ್ ಇಷ್ಟ ಇರ್ತೈತಿ ರೀ ಎತ್ತರ. ಅದ್ರ ಬೇರ 200 ಫೀಟ್ ಕೆಳಗಿರ್ತೈತಿ, 200 ಫೂಟ್ ಕೆಳಗೆ ಹೋಗಿರ್ತೈತಿ. ಮತ್ತು ಅದ್ರ ವಿಶೇಷ ಏನು ಅಂದ್ರೆ ಕಲ್ಲು ಗುಡ್ಡದಾಗ ಇರ್ತೈತೆ ಅದು. ಆ ಹೊನ್ನರಿಕೆ ಗಿಡದ ಬೇರೇನಿರ್ತಾವಲ್ಲ, ಬೇರಿನ ಮ್ಯಾಗಿರುವಂಥ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ತಮ್ಮ ಬೆವರು ಬಿಟ್ಟು ಅಂತಂದ್ರೆ ಕಲ್ಲು ಸಿಡಿತೈತಿ. ಕಲ್ಲು ಸಿಡಿದು ಕಲ್ಲು ಇಬ್ಬಾಗ ಆಕೈತಿ. ಅವಾಗ ಅದ್ರ ಬೇರೆ ಕೆಳಗೆ ಹೊಕ್ಕೈತಿ. ಕಲ್ಲು ಒಡೆಯುವಂಥ ಸಾಮರ್ಥ್ಯ ಅದರ ಜೀವಾಣುಗಳು ಬಿಟ್ಟಂಥ ಬೆವರಿನ ಆ್ಯಸಿಡ್ನೊಳಗೈತದು. ಅವುಗಳನ್ನು ನಾವು ದಿಲ್ಲಿಗೆ ಉತ್ತರ ಪ್ರದೇಶಕ್ಕೆ ಹೋದಾಗ ನನಗೊಬ್ಬ ಸೈಂಟಿಸ್ಟ್ ಸಿಕ್ಕ. ಅವ ಅಂದ, ಆ ಹೊನ್ನವರು ಏನೈತಲ್ಲ ಅದ್ರ ಬೇರುಗಳನ್ನು ತೊಗೊಂಡು ಅದನ್ನೆಲ್ಲ ಸ್ವಚ್ಛ ನೀರಾಗಿ ತೊಳ್ಕೊಂಡು ಅದ್ರಾಗ ಒಂದಿಷ್ಟು ಮಜ್ಜಿಗೆ ಹಾಕಿ ಒಂದಿಷ್ಟು ಬೆಲ್ಲ ಹಾಕಿ ಅವುಗಳನ್ನ ಡೆವಲಪ್ ಮಾಡ್ತಿದ್ದ. ಯಾಕಂತ ಕೇಳಿದೆ, ಈ ಬ್ಯಾಕ್ಟೀರಿಯಾ ಡೆವಲಪ್ ಮಾಡಿ ಹೊಲದಾಗ ಹೊಡಿತೀನಿ ರೀ, ನಮ್ಮ ಬೆಳೆಗಳು ಬೇರಿನ ಮ್ಯಾಗಿದು ಕುಂತಂತಂದ್ರೆ ಬೇರುಗಳು ಸಹಿತ ಕೆಳಗಿಳಿದು ನೀರು ತೊಗೊಂಡು ಮ್ಯಾಗ ಬರ್ತಾವ್ರಿ ಅಂತ. ಎಂಥ ಬುದ್ಧಿವಂತರದಾರ ಜನ. ನಮ್ಗೆ ಯಾಕೆ ತಿಳಿಬಾರ್ದು? ಮತ್ತು ಹೇಳಿಂದರ ಮಾಡೋರು ಎಷ್ಟು ಮಂದಿ ಅದಿರಿ ಅಂತೀರಿ ಇದ್ರಾಗ? ನೀವೆಲ್ಲ ಕೇಳೋರ ಹೊರತು ಮಾಡೋರು ಯಾರು ಅಲ್ಲವೇ ಅಲ್ಲ. ನಾವು ಪುಣ್ಯಾತ್ಮರು ನಮ್ಮ ಹೊಲದಾಗ ಕನಿಷ್ಠ 1 ಎಕರೆಗೆ 25 ಗಿಡ ಹಚ್ಚಬೇಕು. ನಮ್ಮ ಮಠದಾಗ ಬರ್ರಿ, ನಾ ಎಷ್ಟು ಗಿಡ ಹಚ್ಚೀನಿ ಅಂತಂದ್ರೆ, ಕೊಲ್ಲಾಪುರ ಸಿಟಿ ಒಳಗೆ 42 ಡಿಗ್ರಿ ಟೆಂಪ್ರೇಚರ್ ಈ ವರ್ಷ. ನಮ್ಮ ಮಠದಾಗ 35 ಡಿಗ್ರಿ ದಾಟ್ಲೇ ಇಲ್ಲ. 7 ಡಿಗ್ರಿ ಟೆಂಪ್ರೇಚರ್ ಹೊರಗಿನಕ್ಕಿಂತಲೂ ನಮ್ಮ ಮಠದಾಗ ಕಡಿಮೆ ಇತ್ತು. ನಮ್ಮ ಮಠದಾಗ ಅಂದ್ರೆ ಅಷ್ಟೇ 300 ಎಕರೆದಾಗ, ಉಳಿದ ಕಡೆ ಎಲ್ಲ ಕಾವು. ಇದರ ಅರ್ಥ, ಈ ಭೂಮಿಯನ್ನು ತಂಪಾಗಿಡಬೇಕಾಗಿತ್ತು ಅಂತಂದ್ರೆ ಗಿಡಗಳು ಬೇಕು. ಭೂಮಿ ತಂಪಿತ್ತಂದ್ರೆ ಭೂಮಿಯೊಳಗಿನ ಜೀವಾಣುಗಳು ಸುರಕ್ಷಿತ ಉಳಿತಾವೆ. ಭೂಮಿಯೊಳಗಿನ ಜೀವಾಣು ಸುರಕ್ಷಿತಿದ್ದು ಅಂದ್ರೆ ಬಿದ್ದ ಮಳೆ ಹೀರ್ಕೊಂಡು ಮಣ್ಣಿನೊಳಗೆ ನೀರನ್ನು ಹೀರ್ಕೊಂಡು ಕೆಳಗೆ ಕಳಿಸ್ತಾವು. ಮಳೆ ಸ್ವಲ್ಪ ಬಂದರೂ ಸಹಿತ ನಮ್ಮ ಬೆಳೆ ಪಾರಾಗ್ತಾವೆ. ಈಗೇನಾಗೈತಿ, ಈ ರಾಸಾಯನಿಕ ಗೊಬ್ಬರ ಹಾಕಿ 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 ನಮ್ಮ ಮಣ್ಣು ಕಾಂಪ್ಯಾಕ್ಟ್ ಆಗೈತಿ, ಹತ್ತಂಡೆ ಆಗೈತಿ. ಎಷ್ಟು ಮಳೆ ಬಿದ್ದರೂ ನೀರು ಓಡಿ ಹೊಕ್ಕೈತಿ, ಮಣ್ಣಾಗ ಒಟ್ಟ ಇಳಿದಿಲ್ಲ. ಹೀಗಾಗಿ ಮಳೆ ಕಡಿಮೆ ಆಯ್ತು ಅಂತಂದ್ರೆ ಬೆಳೆನೇ ಬರೋದಿಲ್ಲ. ಬೆಳೆ ಬರಬೇಕಾಗಿತ್ತು ಅಂತಂದ್ರೆ ಮಣ್ಣಿಗೆ ಜರ ಸಗಣಿ ಗೊಬ್ಬರ ಅನ್ನೋದಕ್ಕಿಂತಲೂ ನಾ ಆಗಲೇ ಹೇಳಿದ್ನಲ್ಲ, ಇಂಥವುಗಳನ್ನು ಮಾಡಿ ಸ್ವಲ್ಪ ನಮ್ಮ ಇದ್ರೊಳಗೆ ಬಿಟ್ಟು ಭೂಮಿಗೆ ಅಂದ್ರೆ ನಮ್ಮ ಭೂಮಿಯೊಳಗೆ ಜೀವಾಣುಗಳು ಹೆಚ್ಚಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗ್ತೈತಿ. ಆವಾಗ ಸ್ವಲ್ಪ ಮಳೆ ಬಂದರೂ ಸಹಿತ ಅಷ್ಟ್ರ ಮ್ಯಾಗ ನಮ್ಮ ಬೆಳೆ ಕಡ್ಯಾಕಾಗ್ತಾವ. ಅದಕ್ಕೆ ಹೊಲದಾಗ ಗಿಡ ಹಚ್ಚಬೇಕು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಕ್ಕೆ ಮನ್ಯಾಗ 2 ಆಕಳ ಇಟ್ಕೋಬೇಕು. ಆಕಳ ಸಗಣಿ ಮೂತ್ರ ಅದರ ಜೀವಾಮೃತ ಗೋಕುಪಾಮೃತ ತಯಾರು ಮಾಡಿ ಮಣ್ಣಿನ ಮ್ಯಾಗ ಸಿಂಪಡಿಸ್ಬೇಕು. ಮಣ್ಣಿನ ಮ್ಯಾಗ ಬರೇ ಸ್ಪ್ರೇ ಮಾಡಿಬಿಡ್ರಿ ನೀವು. ಹಸಿ ಇದ್ದಾಗ ಮಣ್ಣಿನ ಒಳಗೆ ಇಳಿತಾವು. ಒಂದೊಂದು ಜೀವಾಣು ಕೋಟಿ ಜೀವಾಣುಗಳನ್ನು ತಯಾರು ಮಾಡ್ತೈತಿ. ಮಣ್ಣಂದ್ರೆ ಕಾಫಿ ಪುಡಿ ಆದಂಗೆ ಆಕೈತಿ. ಅವಾಗ ರೈತರು ಯಾರ ಮುಂದೆ ಕೈ ಒಡ್ಡುವಂಥ ಪ್ರಸಂಗ ಬರುವುದಿಲ್ಲ. ನಾನು ನಮ್ಮ ಹೊಲದಾಗ ಇವನ್ನೆಲ್ಲ ಪ್ರಯೋಗ ಮಾಡೀನಿ. ನಮ್ಮಷ್ಟು ಸುಮಾರು ಮಣ್ಣು ನಿಮ್ಮ ಕಡೆ ಇಲ್ಲ. ನಮ್ಮಲ್ಲಿ ಮಳೆಗಾಲದಾಗ ಸಹಿತ ಮಳೆ ಬಿತ್ತಂದ್ರೆ 8 ದಿವಸ ಮಳೆ ಬರಲಿಲ್ಲ ಅಂತಂದ್ರೆ ಬಿರುಕು ಬಿಡಕ್ಕೆ ಶುರು ಆಕೈತಿ ಅಂಥ ಮಣ್ಣು. ಯಾಕಂದ್ರೆ ಮಣ್ಣಾಗ ನಾ ಏನು ಹಾಕ್ತೀನಲ್ಲ ಮಳೆ ಬಿದ್ದೆಲ್ಲ ಬಸ್ಕೊಂಡ ಹೊಕ್ಕೈತಿ. ಆದರೂ ನಮ್ಮ ಹೊಲದೊಳಗೆ ಮಣ್ಣಿನೊಳಗೆ 2% ಸಾಯಿಲ್ ಕಾರ್ಬನ್ ಐತಿ, ಸಾವಯವ ಇಂಗಾಲ. ನಿಮ್ಮ ಹೊಲದೊಳಗೆ 0.2% ಐತಿ. ನಮ್ಮ ಹೊಲದಾಗ ನಾ 2% ಪೂರ ಇಟ್ಟೀನಿ. ಇಷ್ಟೆಲ್ಲ ಮಾಡಿದ್ರೆ ನಿಮಗೂ ಆಕೈತಿ ನಮಗೂ ಆಕೈತಿ ಅಂತ. ಇದ್ರ ಸಲುವಾಗಿ ಆಕಳುಗಳ್ನ ಜರ ಸಾಕಬೇಕು. ಅದ್ರ ಮೊಸರ ಮಜ್ಜಿಗೆ ಹೈನ ಪೈನ ಜರ ಮಕ್ಕಳಿಗೆ ಉಣ್ಣಾಕೆ ಹಾಕ್ಬೇಕ್ರಿ. ಅಂದ್ರೆ ದವಾಖಾನೆ ಖರ್ಚು ಕಡಿಮೆ ಆಕೈತಿ. ಈಗ ನಾವು ಮಾಡಿದ್ದೆಲ್ಲ ದವಾಖಾನೆಗೆ ಭಾಳ ಹೊಕ್ಕಿರ್ತೈತಿ, ಔಷಧಕ್ಕೆ ಭಾಳ ಹೊಕ್ಕೈತಿ. ಇದನ್ನು ಉಳ್ಸಾಕೈತಿ ಅಂತ ಬಸವಣ್ಣವರು ಸಹಿತ ಆ ಕಾಲದೊಳಗೆ ಇವನ್ನೆಲ್ಲ ನಮಗೆ ತಿಳಿಸಿ ಹೇಳಿದ್ರು. ನಾವು ಇವತ್ತಿನ ದಿವಸನೂ ಸಹಿತ ಆ ಶರಣರ ಸಂದೇಶಗಳನ್ನು ನಾವು ಯಾಕೆ ಬಸವಾದಿ ಶರಣರ ಹಿಂದೂ ಮಹಾಸಭೆ ಅಂತ ಇಟ್ಟಿವಿ ಅಂದ್ರೆ, ಬಸವಾದಿ ಶರಣರೆಲ್ಲರೂ ಗ್ರಾಮೀಣರಾಗಿದ್ದರು.
ಗ್ರಾಮೀಣರ ಎಲ್ಲ ಕಾಯಕಗಳನ್ನೂ ಸಹಿತ ಅವ್ರು ಮಾಡ್ತಾ ಇದ್ದರು. ಆ ಎಲ್ಲರನ್ನು ಕೂಡಿಸುವಂಥ ಕೆಲಸವನ್ನು ಬಸವಣ್ಣ ಮಾಡಿದ್ದ. ನಾವೂ ಸಹಿತ ಅದನ್ನೇ ಮಾಡಬೇಕು. ನಾವು ಕೃತಜ್ಞರಾಗಬಾರ್ದು. ಬಸವಣ್ಣ ಕೂಡಿಸಿದಂಥ ಈ ಸಮಾಜವನ್ನು ಒಡಿಬಾರ್ದು. ಭಾಳ ಮಂದಿ ಏನು ಮಾಡಕತ್ತೀವಿ, ನಾವು ಲಿಂಗಾಯತರು